ನಮ್ಮ ಪಕ್ಷದಿಂದ ನಾವೇನು ಸಂಸತ್ ಸದಸ್ಯರಿದ್ದೇವೆ, ಮಂತ್ರಿಗಳಿದ್ದೇವೆ, ಅವರು ಹಣ ತರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ನೋಡಿದ್ದೀನಿ. ಈಗ ಸಂಸತ್ ಸದಸ್ಯರು ಮಾತಾಡಲ್ಲ, ಅಲ್ಲಿ ಹೋಗಿ ಮಾತಾಡೋ ಧೈರ್ಯ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ದೇಶದಲ್ಲಿ ಸುಮಾರು 50 ವರ್ಷ 1983ನೇ ಇಸ್ವಿವರೆಗೆ ಸ್ವಾತಂತ್ರ್ಯ ಬಂದ ನಂತರ 28ಕ್ಕೆ 28 ಕ್ಷೇತ್ರದಲ್ಲಿ ಸಂಸತ್ ಸದಸ್ಯರನ್ನ ಕಾಂಗ್ರೆಸ್ನಿಂದಲೇ ಕಳಿಸ್ತಾಯಿದ್ರು ಅಲ್ವೇ. ಅದರ ಜೊತೆಗೆ ಕೇಂದ್ರದಲ್ಲೂ ಅವ್ರದ್ದೇ ಸರ್ಕಾರ, ರಾಜ್ಯದಲ್ಲೂ ಅವ್ರದ್ದೇ ಸರ್ಕಾರ. ಆವತ್ತಿನ ಆ ಸಂಸತ್ ಸದಸ್ಯರು ಏನು ತಂದರು? ದೆಹಲಿಯಿಂದ ಅವ್ರದ್ದೇ ಪಕ್ಷ ಸರ್ಕಾರ, ಅವ್ರದ್ದೇ ಸಂಸತ್ ಸದಸ್ಯರು 28ಕ್ಕೆ 28 ಜನ. ಅವರೆಷ್ಟು ತಂದು ಕರ್ನಾಟಕಕ್ಕೆ ಯಾವ ನೀರಾವರಿ ಸಮಸ್ಯೆ ಬಗೆಹರಿಸಿದ್ರು? ಯಾವ ವಿಷಯಕ್ಕೆ ಹೆಚ್ಚಿನ ಒಂದು ಹಣ ತಂದರು? ನಮ್ಮ ಬಗ್ಗೆ ಚರ್ಚೆ ಮಾಡೋದು ಸ್ವಲ್ಪ ಕೂತ್ಕೊಂಡು ಅವ್ರು ಚರ್ಚೆ ಮಾಡ್ಕೊಳ್ಳೋಕೆ ಹೇಳಿ ಕಾಂಗ್ರೆಸ್ನವರಿಗೆ. ನಮ್ಮ ಪಕ್ಷದಿಂದ ನಾವೇನು ಸಂಸತ್ ಸದಸ್ಯರಿದ್ದೇವೆ, ಮಂತ್ರಿಗಳಿದ್ದೇವೆ, ಅವರು ಹಣ ತರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ನೋಡಿದ್ದೀನಿ. ಈಗ ಸಂಸತ್ ಸದಸ್ಯರು ಮಾತಾಡಲ್ಲ, ಅಲ್ಲಿ ಹೋಗಿ ಮಾತಾಡೋ ಧೈರ್ಯ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ದೇಶದಲ್ಲಿ ಸುಮಾರು 50 ವರ್ಷ 1983ನೇ ಇಸ್ವಿವರೆಗೆ ಸ್ವಾತಂತ್ರ್ಯ ಬಂದ ನಂತರ 28ಕ್ಕೆ 28 ಕ್ಷೇತ್ರದಲ್ಲಿ ಸಂಸತ್ ಸದಸ್ಯರನ್ನ ಕಾಂಗ್ರೆಸ್ನಿಂದಲೇ ಕಳಿಸ್ತಾಯಿದ್ರು ಅಲ್ವೇ. ಅದರ ಜೊತೆಗೆ ಕೇಂದ್ರದಲ್ಲೂ ಅವ್ರದ್ದೇ ಸರ್ಕಾರ, ರಾಜ್ಯದಲ್ಲೂ ಅವ್ರದ್ದೇ ಸರ್ಕಾರ. ಆವತ್ತಿನ ಆ ಸಂಸತ್ ಸದಸ್ಯರು ಏನು ತಂದರು? ದೆಹಲಿಯಿಂದ ಅವ್ರದ್ದೇ ಪಕ್ಷ ಸರ್ಕಾರ, ಅವ್ರದ್ದೇ ಸಂಸತ್ ಸದಸ್ಯರು 28ಕ್ಕೆ 28 ಜನ. ಅವರೆಷ್ಟು ತಂದು ಕರ್ನಾಟಕಕ್ಕೆ ಯಾವ ನೀರಾವರಿ ಸಮಸ್ಯೆ ಬಗೆಹರಿಸಿದ್ರು? ಯಾವ ವಿಷಯಕ್ಕೆ ಹೆಚ್ಚಿನ ಒಂದು ಹಣ ತಂದರು? ನಮ್ಮ ಬಗ್ಗೆ ಚರ್ಚೆ ಮಾಡೋದು ಸ್ವಲ್ಪ ಕೂತ್ಕೊಂಡು ಅವ್ರು ಚರ್ಚೆ ಮಾಡ್ಕೊಳ್ಳೋಕೆ ಹೇಳಿ ಕಾಂಗ್ರೆಸ್ನವರಿಗೆ.